ಸಿದ್ದು ಅಕ್ಕ ಏನಾಯ್ತೆ? ಏನಿದ್ ರಕ್ತ? ಏನಿಲ್ಲ, ಮೊದ್ಲು ಒಳಗ್ ಬಾ ನೀನು. ಏನ್ ಭಾವ ಇದು ಈ ತರ ಹೊಡೆದಿದ್ದೀರಾ? ಹೊಡಿತೀನಿ, ಹಂಗೆ ಹೊಡಿತೀನಿ. ಏನೀಗ ಏನ್ ಹಂಗ್ ಗುರಾಯಿಸ್ತಾ ಇದೀಯಾ? ಹೊಡಿತೀಯಾ? ಹೊಡಿ ನೋಡೋಣ. ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ ಭಾವ ನಿಮ್ಗೆ? ಹೇಗ್ ಹೊಡೆದಿದ್ದೀರಾ ಒಂದ್ಸರಿ ನೋಡಿ. ತಿರ್ಗಸ್ ಮಾತಾಡಿದ್ರೆ ಹೊಡಿದಲ್ಲಿ ಹಾಗೆ ಇರ್ತಾರ? ಅಲ್ಲ ಅತ್ತೆ, ಭಾವ ಅವರೇನೋ ಚಿಕ್ಕವರು ತಿಳಿದೇ ಮಾತಾಡ್ತಾರೆ ಅನ್ಕೊಂಡ್ರೆ ದೊಡ್ಡವ್ರು ನೀವು ಹಾಗೆ ಮಾತಾಡ್ತಿದ್ದೀರಲ್ಲ. ಮದ್ವೆ ಮಾಡುವಾಗ ನಿಮ್ಮಪ್ಪ ಮಾತಾಡಿದ ವರದಕ್ಷಿಣೆಯಲ್ಲಿ ಕಾಲ್ವ ಅಷ್ಟೇ ಕೊಟ್ಟಿದ್ದಾನೆ. ಇವಾಗ ನೀನ್ ಬೇರೆ ಬಂದಿದ್ಯಾ ಮಾತಾಡಕ್ಕೆ. ವರದಕ್ಷಿಣೆನೇ ಅಲ್ವಾ ಅತ್ತೆ? ಕೊಡ್ತೀನಿ, ಒಂದ್ 3 ತಿಂಗಳು ಟೈಮ್ ಕೊಡಿ. ಇವಾಗ ತಾನೆ ಅಪ್ಪ ಬೇರೆ ತೀರ್ಕೊಂಡಿದ್ದಾರೆ, ನಿಮ್ಗೂ ಗೊತ್ತಿದೆ. ಮದ್ವೆ ಆಗ 2 ವರ್ಷ ಆಯ್ತು, ನಿಮ್ಮಪ್ಪ ಅದನ್ನೇ ಹೇಳ್ತಿದ್ದ, ಇವಾಗ ನೀನು ಅದನ್ನೇ ಹೇಳ್ತಿದ್ಯಾ. ಈ ದರಿದ್ರ ಎಲ್ಲಿಂದ ಬಂತ? ನಮಗ್ ಕಟ್ಟಿದ್ದೀರಾ. ಇವಳು ಯಾವತ್ ನಮ್ ಮನೆ ಕಾಲಿಟ್ಲು ಅವತ್ತಿಂದ ನನ್ ಮಗನ್ ದರಿದ್ರ ಅನ್ಕೋಬಿಟ್ಟಿದೆ. ನಿಮ್ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ, ಕೊಟ್ಟ ಹೆಣ್ಣು ಕುಳ್ಕ್ ಹೊರಗಂತಾರೆ. ಇವಾಗಿದೆ ನಮ್ಮ ಅಕ್ಕನ ಮನೆ. ಅಕ್ಕ ಭಾವ ಇಬ್ರು ಲವ್ ಮಾಡಿನೇ ತಾನೆ ಮದ್ವೆ ಆಗಿದ್ದಾರೆ. ಹೋಗ್ಲಿ ಬಿಡಿ, ನಿಮ್ಗೆ ವರದಕ್ಷಿಣೆ ತಾನೆ, ನಾನು ಹೇಗಾದ್ರೂ ಮಾಡ್ಕೊಡ್ತೀನಿ. ದಯವಿಟ್ಟು ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ. ಏ ಇದಲ್ಲ, ನನ್ ಕಾಲ್ ಮೇಲೆ ಬೀಳ್ಬೇಡ, ಮೊದ್ಲು ದುಡ್ಡು ಕೊಟ್ಟು ಮಾತಾಡು. ಅಬ್ಬಾ ಏನ್ ಗುರು, ಅಕ್ಕ ತಮ್ಮಂದ ಆಕ್ಟಿಂಗು ಸೂಪರು. ನಿನ್ ಆಕ್ಟಿಂಗ್ ನ ಯಾವ್ದಾದ್ರು ಸಿನಿಮಾದಲ್ಲಿ ಟ್ರೈ ಮಾಡು, ದುಡ್ಡಾರು ಕೊಡ್ತಾರೆ. ಸಿದ್ದು ಎದ್ದಾರ, ಇರಕ್ಕ ಮಾತಾಡ್ತಾ ಇದೀನಿ ತಾನೆ. ಎದ್ದಾರ ನೀನು. ಅಕ್ಕ ಏನಕ್ಕ? ಏನಪ್ಪಿ ನೀನು ಹೋಗಿ ಹೋಗಿ ಅಂಥವ್ರ ಕಾಲಿಗೆ ಬೀಳ್ತಾ ಇದೆಯಲ್ಲ. ಏನ್ ಮಾಡೋದಕ್ಕ, ಹೆಣ್ಣು ಹೆತ್ತವಳಲ್ವಾ, ಎಲ್ಲಾನು ಸಹಿಸ್ಕೋಬೇಕಾಗುತ್ತೆ. ನೀನು ಇದೇ ಮನೇಲಿ ಬಾಳಿ ಬದುಕಬೇಕಾದವಳು. 5 ನಿಮಿಷ ಇರಕ್ಕ, ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಪ್ಲೀಸ್. ಸಿದ್ದು, ಅಪ್ಪ ಹೇಳ್ದಾಗ್ಲೇ ನಾನ್ ಕೇಳ್ಬೇಕಾಗಿತ್ತು ಕಣೋ. ಇವನ್ ಪ್ರೀತಿಲಿ ನನ್ ಕಣ್ ಕುರುಡಾಗಿತ್ತು. ಅಪ್ಪನ್ ಮಾತ್ ಕೇಳಲಿಲ್ಲ, ಆದ್ರೆ ಇವಾಗ ಹೇಳ್ತಾ ಇದೀನಿ, ನನ್ಗವನ್ ಬೇಡ ಕಣೋ. ಏನಂದೆ? ಇನ್ನೊಂದ್ಸಲ ಹೇಳು. ನನ್ಗವನ್ ಬೇಡ. ಅಕ್ಕ ಒಂದ್ 5 ನಿಮಿಷ ಮಾತಾಡ್ಕೊಂಡ್ ಬರ್ತೀನಿ. ಏನೋ ನಿಮ್ ಅಕ್ಕಂಗಿರೋ ಸೊಕ್ಕೆಲ್ಲ ನಿನಗೆ ಬಂದ್ಬಿಟ್ಟಿರಂಗಿದೆ. ಬರುತ್ತೆ ಆಂಟಿ, ಎಷ್ಟೇ ಆಗ್ಲಿ ನಮ್ಮಪ್ಪನ ರಕ್ತ ಅಲ್ವಾ. ಹೆಣ್ಣು ಸಂಸ್ಕಾರವಂತೆ ಆದ್ರೆ ಕೈ ಎತ್ತಿ ಮುಗಿತೀವಿ, ನಿಮ್ಮಂತವ್ರಾದ್ರೆ ಹಿಂಗೆ ಮಾಡೋದು. ಅದ್ ಸರಿ ಆಂಟಿ, ವರದಕ್ಷಿಣೆ ಎಷ್ಟು ಕೊಟ್ಟಿದೀವಿ ಅಂದ್ರಿ? 1/4 ಭಾಗ ಅಷ್ಟೇ ಅಲ್ವಾ? ಹಾ ಹೌದು. ಒಂದ್ ಅಂದಾಜು ಎಷ್ಟು ಕೊಟ್ಟಿರ್ಬಹುದು? ಎಷ್ಟು? ಹಬ್ಬಬ್ಬಾ ಅಂದ್ರೆ ಒಂದು 50 ಗ್ರಾಮ್ ಚಿನ್ನ ಕೊಟ್ಟಿದ್ದೀರಾ. 50 ಗ್ರಾಮು ಅಂದ್ರೆ ಎಷ್ಟು ದುಡ್ಡು ಆಗ್ಬೋದು ಅಂತೀರಾ ಅತ್ತೆ? 4 ರಿಂದ 5 ಲಕ್ಷ ಆಗ್ಬೋದು. ಸರಿ ಅತ್ತೆ, ಹೇಗೂ ನಮ್ಮಕ್ಕ ನಿಮ್ ಕಣ್ಣಿಗೆ ದರಿದ್ರ ಅಲ್ವಾ, ಆ ದರಿದ್ರ ನಿಮ್ಗೆ ಹಾಕ್ಬೇಕು. ನಾವು ಕೊಟ್ಟಿರೋ ಚಿನ್ನನೆಲ್ಲ ವಾಪಸ್ ತಂದು ಕೊಟ್ರೆ ನಮ್ಮ ಅಕ್ಕನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇರ್ತೀನಿ. ಅದ್ ಹೆಂಗಾಗುತ್ತೆ? ಅದೆಲ್ಲ ಹಡ ಇಟ್ಟಿರ್ತಾನೆ ನನ್ ಮಗನ್ ಬಿಸ್ನೆಸ್ ಮಾಡ್ಕೊಟ್ಟಿರೋದು. ನಮ್ಮ ಅಕ್ಕ ಬೇಡ, ಆದ್ರೆ ನಾವು ಕೊಟ್ಟಿರೋ ಚಿನ್ನ ಮಾತ್ರ ಬೇಕು. ಅದೆಲ್ಲ ಗೊತ್ತಿಲ್ಲ ಅತ್ತೆ, ಚಿನ್ನ ತಂದ್ಕೊಡಿ, ನಮ್ಮ ಅಕ್ಕನ ಕರ್ಕೊಂಡು ಹೋಗ್ತಾ ಇರ್ತೀನಿ. ಡಿವೋರ್ಸ್ಗೂ ನಾನೇ ಅಪ್ಲೈ ಮಾಡ್ತೀನಿ. ಏನ್ ಅಳಿ ಅಂದ್ರೆ ಇವಾಗ ಹಿಂಗ್ ಮಾತಾಡ್ತಾ ಇದ್ದೀರಾ? ಅಳಿ ಅಂದ್ರೆ ಏನ? ನಾವು ಕೊಟ್ಟಿರೋ ಚಿನ್ನನ ನೀವು ರಿಟರ್ನ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಅಕ್ಕ ಇಲ್ಲೇ ಇರ್ತಾಳೆ. ನೀವು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅಮ್ಮ ಮಗ ಇಬ್ರು ಸೇರ್ಕೊಂಡು ಡಿಸ್ಕಸ್ ಮಾಡಿ. ಬರ್ತೀನಿ ಭಾವ. ಸಾರಿ ಸಿದ್ದು. ಹೆಣ್ಮಕ್ಳ ಮೇಲೆ ಕೈ ಮಾಡೋದು ಗಂಡಸ್ತನ ಅನ್ಸ್ಕೊಳಲ್ಲ ಭಾವ. ನಿನ್ನನ್ನು ನಂಬಿ ನಿನಗೋಸ್ಕರ ತನ್ನವ್ರು ಅನ್ಸ್ಕೊಂಡಿರೋ ತನ್ನ ತವ್ರ ಮನೆಯವರೆಲ್ಲ ಬಿಟ್ಟು ಬಂದಿರ್ತಾಳೆ. ಆ ಹೆಣ್ಣನ್ನ ನೀನೇ ಚೆನ್ನಾಗಿ ನೋಡ್ಕೋಬೇಕು. ಬರ್ತೀನತ್ತೆ.
ಹಾ, ಸೊಸೆನ ಮಗಳ ಥರ ನೋಡ್ಕೊಳ್ಳಿ, ವ್ಯಾಪಾರದ ಥರ ಅಲ್ಲ. ಬರ್ತೀನಿ. ಇನ್ನೇನು ಟೆನ್ಷನ್ ಇಲ್ಲ ಅಕ್ಕ, ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ನಿನ್ನ ತಮ್ಮಾಗಿ ನಾನಿದ್ದೀನಿ, ಏನೇ ಬಂದರೂ ನಾನು ನೋಡ್ಕೊಳ್ತೀನಿ. ಒಳಗೆ ಹೋಗು. ಅಂತದ್ ಏನ್ ಹೇಳ್ದೆ ಸಿದ್ದು? ಸತ್ಯ ಹೇಳಿದೆ ಅಷ್ಟೇ ಅಕ್ಕ. ನಿಮ್ಮ ಮನೆಗೆ ಬಂದಿರೋ ಸೊಸೆ ವ್ಯಾಪಾರದ ವಸ್ತು ಅಲ್ಲ, ತಾನು ಹುಟ್ಟಿದ ಮನೆನ ತೊರೆದು ಮೆಟ್ಟಿದ ಮನೆ, ಅಂದ್ರೆ ನಿಮ್ಮ ಮನೆನ ಬೆಳಗಕ್ಕೆ ಬಂದಿರೋ ಮಹಾಲಕ್ಷ್ಮಿ. ಅಂತ ಮಹಾಲಕ್ಷ್ಮಿ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಹಾಕಿಸ್ಬೇಡಿ, ಯಾಕಂದ್ರೆ ನಿಮ್ಮ ಮಗಳು ಕೂಡ ಇನ್ನೊಬ್ಬರ ಮನೆ ಸೊಸೆನೆ.